ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಯಾವಾಗ ನಿಯತವಾದ ಚಿತ್ತವನ್ನು ಹೊಂದಿದ್ದು ಆತ್ಮನಲ್ಲಿ ಸ್ಥಿರವಾಗಿರುವನೋ, ಸರ್ವ ಕಾಮನೆಗಳಿಂದ ದೂರವಾಗಿರುವನೋ, ಆವಾಗ ಅವನನ್ನು ಯೋಗಿ ಎಂದು ಹೇಳಲಾಗುತ್ತದೆ. ಚಿತ್ತ ಚಾಂಚಲ್ಯವಿಲ್ಲದೆ ಆತ್ಮನಲ್ಲಿ ತನ್ನ ಮನಸ್ಸನ್ನು ಸ್ಥಿರಗೊಳಿಸಿ ಮನಸ್ಸಿನಲ್ಲಿ ಕ್ಷಣ ಕ್ಷಣಕ್ಕೂ ಪುಟಿದೇಳುವ ಸಕಲ ಆಸೆಗಳಿಂದ ಮುಕ್ತನಾಗಿರುವ ವ್ಯಕ್ತಿಯನ್ನು ಯೋಗಿ ಎನ್ನಬಹುದು ಎಂಬುದಾಗಿ ಭಗವಂತ ಹೇಳುತ್ತಿದ್ದಾನೆ. ಭಗವಂತ ಹೇಳುತ್ತಿರುವ ಒಂದೊಂದು ವಿಷಯಗಳನ್ನು ಬಹಳ ಸುಲಭವಾಗಿ ಅಳವಡಿಸಿಕೊಳ್ಳಬಹುದೆಂಬ ಆಶಯ ಮೂಡುವುದು ಸಹಜ. ಆದರೆ ನಿಜ ಜೀವನದಲ್ಲಿ ಅಷ್ಟು ಸುಲಭವಲ್ಲ. ಆದರೂ ಮನುಷ್ಯನಾಗಿ ಹುಟ್ಟಿ ಬಂದುದರ ಸಾರ್ಥಕತೆ ಪಡೆಯಲು ಇಂದು ಯೋಗ ಸಾಧನೆ ಆರಂಭಿಸಿದರೆ ಈ ಜನ್ಮದಲ್ಲಿ ಸಾಧಿಸಲು ಆಗದಿದ್ದರೂ ಒಂದೆರಡು ಜನ್ಮದಲ್ಲಿ ಆಗಬಹುದು. ಭಗವದ್ಗೀತೆಯನ್ನು ತಿಳಿದ ನಂತರವೂ ಆಧ್ಯಾತ್ಮ ಜೀವನ ಆರಂಭ ಮಾಡದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾದೀತು. ಯೋಗ ಸಾಧನೆಗೆ ಇಂದು ಇರುವಷ್ಟು ಅವಕಾಶ ಹಾಗೂ ಸುಲಭ ಮಾರ್ಗ ಹಿಂದೆಂದೂ ಇರಲಿಲ್ಲ. ಇಂದು ಮನೆಯಲ್ಲೇ ಕುಳಿತು ಎಲ್ಲಾ ಸೌಲಭ್ಯಗಳನ್ನು ಪಡೆಯುವ ಅವಕಾಶ ಇರುವಾಗ ಸದುಪಯೋಗ ಪಡಿಸಿಕೊಂಡು ಭಗವಂತ ಹೇಳಿದ ಅಂಶಗಳನ್ನು ಅಳವಡಿಸಿಕೊಂಡು ಆತ್ಮೋನ್ನತಿ ಮಾಡಿಕೊಳ್ಳಬಹುದು. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಗಾಳಿಯಿಂದ ರಕ್ಷಿತವಾದ ದೀಪವು ಹೇಗೆ ಅಲುಗಾಡುವುದಿಲ್ಲವೋ, ಚಿತ್ತ ಶಾಂತಿಯಿಂದಿದ್ದು ಆತ್ಮಧ್ಯಾನದಲ್ಲಿ ನಿರತನಾದವನಿಗೆ ಈ ಉಪಮಾನವನ್ನು ಕೊಡಲಾಗಿದೆ. ತಾನುರಿದು ಬೆಳಕು ಕೊಡುವ ಜ್ಯೋತಿಯನ್ನು ಗಾಳಿಯಿಂದ ರಕ್ಷಣೆ ಮಾಡದಿದ್ದರೆ ಬಯಲ ಗಾಳಿಯಲ್ಲಿ ದೀಪ ಉರಿಯಲು ಸಾಧ್ಯವಿಲ್ಲ. ವಿಶಾಲವಾದ ಪ್ರದೇಶದಲ್ಲಾಗಲಿ ಅಥವಾ ಬಯಲಿನಲ್ಲಿಯಾಗಲಿ ದೀಪ ಅಲುಗಾಡದಂತೆ ಪ್ರಕಾಶಮಾನವಾಗಿ ಉರಿಯಲು ಹೆಚ್ಚು ಗಾಳಿ ಬಾರದಂತೆ ಅದಕ್ಕೆ ರಕ್ಷಣೆ ಒದಗಿಸಬೇಕು. ಬೆಳಗಿಸಿದ ಜ್ಯೋತಿ ಆರದಂತಿರಲು ಸಾಕಷ್ಟು ರಕ್ಷಣಾತ್ಮಕ ಕ್ರಮ ಕೈಗೊಂಡಂತೆ ಹೃದಯದಲ್ಲಿರುವ ಆತ್ಮಜ್ಯೋತಿಯನ್ನು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿಸಲು ಇಂದ್ರಿಯಗಳ ಹತೋಟಿ ಸಾಧಿಸಿದವನು ಇಂದ್ರಿಯಗಳ ಮೂಲಕ ಚಂಚಲಗೊಳ್ಳುವ ಮನಸ್ಸನ್ನು ರಕ್ಷಣೆ ಮಾಡಿಕೊಂಡು ಆತ್ಮಧ್ಯಾನದಲ್ಲಿ ನಿರತನಾಗುತ್ತಾನೆ. ಬಾಹ್ಯ ಜಗತ್ತಿನ ಯಾವ ಪ್ರಭಾವವೂ ಆತನ ಮೇಲಾಗದು. ಹರಿ ಓಂ.